ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿದಿರುವ ಹಿರೇಮಗಳೂರು ರಾಮಚಂದ್ರ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಎಲ್ಲ ದಲಿತ ಪರ ಸಂಘಟನೆ ಮುಖಂಡರು ಮಾನ್ಯ ನಗರಾಭಿವೃದ್ಧಿ ಸಚಿವರಾದ ಬೈರತಿ ಸುರೇಶ್ ಅವರಿಗೆ ಮನವಿ ಸಲ್ಲಿಸಿದರು. ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಅವರು ಮಾತನಾಡಿ, ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಕೊಡಬೇಕು ಎಂದು ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಸಲ್ಲಿಸಿದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ದಲಿತ ಪರ ಸಂಘಟನೆ ಮುಖಂಡರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನನಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ. ನಾನು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ. ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನ ಸಿಗುತ್ತದೆ ಎಂಬ ಭರವಸೆ ಇದೆ ಎಂದು ಹೇಳಿದರು. ಇವತ್ತು ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿ ಯೋಜನಾ ಸಚಿವರಾದಂಥ BS ಸುರೇಶ್ ಸಾಹೇಬರು ಇವತ್ತು ಜಿಲ್ಲೆಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಇವತ್ತು ಇಡೀ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ದಲಿತ ಬಂಧುಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಇವತ್ತು ನನ್ನ ಪರವಾಗಿ ಇವತ್ತು ಎಲಿಪ್ಯಾಡಿಗೆ ಬಂದು ಇವಾಗ ರಾಮಚಂದ್ರ ಅವರಿಗೆ ಕಳೆದ 36-37 ವರ್ಷಗಳಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡಿದರೆ, ಪಕ್ಷಕ್ಕೆ ದುಡಿದಿದ್ದಾರೆ. ಇವರಿಗೆ ಚಿಕ್ಕಮಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಕೊಡಬೇಕು ಅಂತೇಳಿ ಇವತ್ತು ಇಡೀ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾಂಗ್ರೆಸ್ ಮುಖಂಡರು ಬಂಧುಗಳು ಬಂದು ಇವತ್ತು ಸನ್ಮಾನ್ಯ ಶ್ರೀ BS ಸುರೇಶ್ ಅವರು ಒತ್ತಾಯಿಸಿದ್ದಾರೆ. ಹಾಗಾಗಿ ಇವತ್ತು ಇಡೀ ಇದುವರೆಗೂ ಕೂಡ ಯಾರು ಕೂಡ ಇವತ್ತು ದಲಿತ ಮುಖಂಡರು ಅಥವಾ ಕಾಂಗ್ರೆಸ್ ದುಡಿದಂಥ ಕಾರ್ಯಕರ್ತರು ಯಾರೂ ಕೂಡ ಇವತ್ತು ಅಧ್ಯಕ್ಷರಾಗಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹಿರೇಮಗಳೂರು ರಾಮಚಂದ್ರ ಅವರಿಗೆ ಕೊಡಬೇಕು, ಅವರು ಭಾಳ ವರ್ಷಗಳು ದುಡಿದಾರೆ ಅಂತೇಳಿ ಇವತ್ತು ಇಡೀ ಕಾರ್ಯಕರ್ತ ಬಂದು ಆಗಮಿಸಿ ಇವತ್ತು ಸುರೇಶ್ ಒತ್ತಾಯ ಮಾಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ಪಕ್ಷಕ್ಕೆ ದುಡಿದಂಥವರಿಗೆ ನಾನು ಕೊಡ್ತೀನಿ ಅಂತ ಇವತ್ತು ಇವರು ನಮ್ಮ BS ಸುರೇಶ್ ಅವರು ಕೂಡ ಮಂತ್ರಿ ಕೂಡ ಇವತ್ತು ಹೇಳಿದ್ದಾರೆ. ಯಾರಿಗೆ ಕೊಡ್ತಾರೆ ಇವತ್ತು ಅಂದರೆ ಪಕ್ಷ ದುಡಿದ ಕಾರ್ಯಕರ್ತರಿಗೆ ಕೊಡ್ತಂತ ಅವರು ಕೂಡ ಹೇಳಿದ್ದಾರೆ. ಕಳೆದ ಇನ್ನು 10 ದಿನಗಳಲ್ಲಿ ನೇಮಕಾತಿ ಆಗುತ್ತಂತ ಕೂಡ ಇವತ್ತು ಬಹಿರಂಗವಾಗಿ ಹೇಳುವಾಗಿದ್ದಾರೆ. ಆದ್ದರಿಂದ ಮುಂದೆ ನಾವು ಆಗ್ತೀವಿ ಅಂತ ನನಗೆ ಆಶಾಭಾವನೆ ಇದೆ. ಈ ಒಂದು ಹೋರಾಟಕ್ಕೆ, ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ನಾಯಕರು, ನಮ್ಮ ಪಕ್ಷದ ಮುಖಂಡರು ಬೆಂಬಲಿಸಿ ನನ್ನನ್ನು ಅಧ್ಯಕ್ಷ ಮಾಡ್ತಾರೆ. ನನಗೆ ಆಶಾಭಾವನೆ ಇದೆ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ.